ನಮಸ್ತೆ, ನನ್ನ ಹೆಸರು ಯಶಸ್ವಿನಿ. ನನ್ನ ಮಗಳು ಆಲ್ರೆಡಿ ಓದ್ತಿದ್ದಾಳೆ ಧನ್ಯಶ್ರೀ UKG ಮತ್ತು ಸಣ್ಣ ಮಗು LKG ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಮತ್ತು ಇವತ್ತು ಮಾಡಿದ ಅಕ್ಷರಾಭ್ಯಾಸ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಮತ್ತು ನನ್ನ ಮಗಳು ದೊಡ್ಡವಳಿಗೂ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಅದಕ್ಕೋಸ್ಕರ ನಾನು ಸಣ್ಣ ಮಗನೂ ಇಲ್ಲೇ ಸೇರಿಸ್ತಾ ಇದ್ದೀನಿ. ಮತ್ತು ಅವನು ಬಂದು ಸ್ಕೂಲಿಗೆ ಸ್ಟಾರ್ಟ್ ಆಗಿ 15 ದಿವಸ ತುಂಬ ಚೆನ್ನಾಗಿ, ಈಗಲೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಷರ ಎಲ್ಲ ಚೆನ್ನಾಗಿ ಬರೀತಾನೆ. ಏನಿಲ್ಲ, ಸ್ಕೂಲ್ ಬಗ್ಗೆ ಮತ್ತೊಂದು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ ಸ್ಕೂಲ್. ಟೀಚರ್ಸ್ ಆಗಲಿ ಮತ್ತು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋದಾಗಲಿ, ಅವ್ರ ಜೊತೆ ಬಿಹೇವಿಯರ್ ಚೆನ್ನಾಗಿ ನಡ್ಸ್ಕೊಳ್ತಿದ್ದಾರೆ. ಸ್ಕೂಲ್ ಬಗ್ಗೆ ತುಂಬ ಹೆಮ್ಮೆ ಇದೆ. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಓದ್ತಾಳೆ. ಶ್ಲೋಕಗಳು, ರೈಮ್ಸ್ ಮತ್ತು ಸ್ಟೇಟ್ ನೇಮ್ಸ್, ಡಿಸ್ಟ್ರಿಕ್ಸ್ ನೇಮ್ಸ್ ನನಗೆ ಬರೋಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾಳೆ. ಅದೇ ಹೆಮ್ಮೆ ಸ್ಕೂಲ್ ಬಗ್ಗೆ, ಇನ್ನೊಂದು ಮಾತಿಲ್ಲ. ಅದಕ್ಕೋಸ್ಕರ ಸಣ್ಣ ಮಗನೂ ಇಲ್ಲೇ ಸೇರಿಸಿದ್ದೀವಿ. ಅವನು ಚೆನ್ನಾಗಿ ಓದ್ತಾನೆ ಅನ್ನೋ ನಂಬಿಕೆ ಇದೆ. ಅಷ್ಟೇ. ಥ್ಯಾಂಕ್ ಯು. 3 ನಮಸ್ತೆ, ನನ್ನ ಹೆಸರು ನಟರಾಜ್. ಇವತ್ತು ರಸಮಲೈ ಕೆಲಸ ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಕೇಳ್ಕೊಂಡಿದ್ದೀನಿ. ಮತ್ತು ನಮ್ಮಿಬ್ಬರು ಮಕ್ಕಳೆಲ್ಲ ಚಾಲು ಆಚಾರ್ಯ ಮತ್ತು ಗಣೇಶ ಆಚಾರ್ಯ ಇಬ್ಬರು ಮಕ್ಕಳಿಗೆ ಸೇರಿಸಿದ್ದೀನಿ. ಶಾಲೆ ಸ್ಟಾರ್ಟ್ ಆಗಿ 15 ಡೇಸ್ ಆಗಿದೆ. ಮನೇಲಿ ಏನು ಹೇಳ್ಕೊಂಡು ಕಲಿತಾ ಇರಲಿಲ್ಲ. ಈಗ ಮೊದಲು ಓದ್ತಿದ್ದು ಕಿಸ್ಪಾನ್ಸಲ್ಲಿ, ಅಲ್ಲಿ ಇಷ್ಟು ಇದಾಗಿ ಓದೆಲ್ಲ ಬರೀತಿರಲಿಲ್ಲ. ಇಲ್ಲಿ 15 ಡೇಸ್ಗೆ ತುಂಬ ಚೆನ್ನಾಗಿ ಬರೀತಾರೆ, ಓದ್ತಾರೆ. ಮತ್ತು ಇವಳು ಅನೀಶಾ ಅಂತ ನಮಗೆ SSLC ಓದಿದ್ರೆ ರೈಮ್ಸ್ ಬರ್ತಿರ್ಲಿಲ್ಲ, ABCD ಬರ್ತಿರ್ಲಿಲ್ಲ. ರೈಮ್ಸ್ ಹೇಳ್ತಾಳೆ. ಮತ್ತು ಅದು ಯಾವ ಥರ ಮ್ಯಾಮ್ ಹೇಳ್ಕೊಟ್ಟು ಹೋದರೆ ಚೆನ್ನಾಗಿ ಹೇಳ್ಕೊಂಡು ಮತ್ತೆ ಬರೀತಾಳೆ. ಸ್ವಲ್ಪ ABCD 15 ಡೇಸ್ಗೆ. ಮತ್ತು ಇದೇ ಥರ ಚೆನ್ನಾಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಬೇಕು. ಮತ್ತು ಮುಂದೆ ಇದೇ ಥರ ಎಲ್ಲ ಮಾಡಿ ಚೆನ್ನಾಗಿ ಕಲೀಲಿ, ಓದಲಿ ಅಂತ ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಇಲ್ಲೇ UKG ಓದ್ತಾ ಇದ್ದಾಳೆ. ಆಮೇಲೆ ಇವತ್ತು ಅಕ್ಷರಾಭ್ಯಾಸ ಮಾಡಿದ್ದು ಖುಷಿ ಆಯ್ತು. ಆಮೇಲೆ ಎಲ್ಲರಿಗೂ ಅವಕಾಶ ಆಗಿರಲ್ಲ, ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿರಲ್ಲ. ಈ ರೀತಿ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಎಲ್ಲರಿಗೂ ಸಹ ಅವಕಾಶ ಸಿಕ್ಕಾಗುತ್ತೆ. ಆಮೇಲೆ ನನ್ನ ಮಗಳು ಕೇಳಿದ್ರು ಯಾಕೆ ಇವತ್ತು ಏನು ಅಂತ. ಹಾಗಾಗಿ ನನಗೂ ಹೇಳಿಕೊಂದು ಅವಕಾಶ ಆಗಿದೆ. ಸರಸ್ವತಿ ಪೂಜೆ ನಿಮಗೆ ಕಲಿಸಿದಂತ, ನೀವು ಕಲಿತಾ ಇರೋಂಥ ವಿದ್ಯೆ ನಿಮ್ಮ ತಲೆ ತಪ್ಪಲಿ ಅಂತ ಸರಸ್ವತಿ ಬೇಡ್ಕೊಳ್ಳೋಕ್ಕೋಸ್ಕರ ನಾನು ಈ ಅಕ್ಷರಾಭ್ಯಾಸ ಮಾಡ್ತಾ ಇರೋದು ಅಂತ. ಆಮೇಲೆ ನನ್ನ ಮಗಳಿಗೆ ಕಾನ್ವೆಂಟ್ಗೆ ಸೇರಿದ್ಮೇಲೆ ಒಳ್ಳೆ ಪ್ರೋಗ್ರೆಸ್ ಆಗಿದೆ. ಒಂದು ಶ್ಲೋಕ ಹೇಳೋದಾಗಿರ್ಬೋದು, ಆಮೇಲೆ ಕಾಂಟಿನೆಂಟ್ಸ್, ಮೋಷನ್ಸ್ ಹೇಳೋದಾಗಿರ್ಬೋದು. ಅವಳು ಹೇಳಿದ ಪೂರ್ವಕವಾಗಿ ನಾನು ಯಾವ ಮೋಷನ್ಸ್ ಬಗ್ಗೆ ಅದರೊಂದು ಮ್ಯಾಪ್ ಇಟ್ಕೊಂಡೆ. ಅಮ್ಮ ಮ್ಯಾಮ್ ಇದೇ ಹೇಳ್ಕೊಟ್ಟಿದ್ದು. ಆಮೇಲೆ ಈ ಶ್ಲೋಕ ಯಾಕೆ ಹೇಳ್ಬೇಕು, ಈಗ ಅವಳೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನೈಟ್ ಶ್ರೀರಾಮ ಸ್ಕಂದ, ಮಾರ್ನಿಂಗ್ ಕರಡೆ ವಸತೆ ಲಕ್ಷ್ಮಿ, ಒಳ್ಳೆ ಪ್ರೋಗ್ರೆಸ್ ಆಗ್ತದೆ. ಆಮೇಲೆ ಈ ಅಕ್ಷರಾಭ್ಯಾಸದಲ್ಲಿ ಖುಷಿ ಆಯಿತು, ಚೆನ್ನಾಗಿದೆ. ಥ್ಯಾಂಕ್ ಯು. 3 ನಮಸ್ತೆ, ನನ್ನ ಹೆಸರು ಅಕ್ಷತಾ ಅಂತ. ನನ್ನ ಮಗಳು ಈಗ LKG ಓದ್ತಿದ್ದಾಳೆ. ಹೊಸದಾಗಿ ನಾವು ಯಾವ ಶಾಲೆಯಲ್ಲೂ ಈ ಥರ ಪ್ರೋಗ್ರಾಮ್ ಎಲ್ಲ ಆಗಿದ್ದು ನೋಡಿರಲಿಲ್ಲ. ಇದು ನಮ್ಗೊಂಥರ ಹೊಸದು ಅನ್ನಿಸ್ತು. ಮತ್ತು ಎಲ್ಲರೂ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅಕ್ಷರಾರಂಭವನ್ನು ಚೆನ್ನಾಗಿ, ಆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ. ನಾನು ಇಲ್ಲಿ ಓದಿದ್ದು ನಿವೇದಿತ ಸ್ಕೂಲ್ನಲ್ಲೇ. ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಕೂಡ. ಈಗ ನನ್ನ ಮಗಳನ್ನು ಕೂಡ ಇಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಸೇರಿಸಿದ್ದೀವಿ. ಇವತ್ತಿನ ಅಕ್ಷರಾಭ್ಯಾಸ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಮಕ್ಕಳನ್ನು ಇಲ್ಲೇ ಸೇರಿಸಿ ಓದಿಸಿ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಏಕೆ ಅಂತಂದ್ರೆ ನಾವು ಓದಿ ಇವತ್ತಿನ ಈ ಮಟ್ಟಕ್ಕೆ ಬಂದಿದ್ದೀವಿ. ಈಗ ನನ್ನ ತಮ್ಮ ಆಗಲಿ, ನನ್ನ ಫ್ರೆಂಡ್ಸ್ಗಳೆಲ್ಲ ಆಗಿ ತುಂಬ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಮಕ್ಕಳು ಅದೇ ಸ್ಥಾನಕ್ಕೆ ಬರಬೇಕು ಅನ್ನೋದು ಎಲ್ಲ ತಾಯಿಂದ್ರೆ ಆಸೆ ಕೂಡ ಇರುತ್ತೆ. ಹಾಗಾಗಿ ಈ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಶಿಕ್ಷಕರು ಕೂಡ